ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾನು ಬೆಳಗ್ಗಿನ ಟಿಫನ್ನಿಗೆ ನೀರು ದೋಸೆ ಮತ್ತು ಕೆಂಪು ಚಟ್ನಿನ ಮಾಡ್ತಾಯಿದ್ದೀನಿ. ನೋಡ್ರಿ ಯಾವ ಥರ ಬಂದಿದೆ ಅಂಥೇಳಿ. ಸಾಫ್ಟಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ಸೂಪರಾಗಿರುತ್ತೆ. ಇದ್ರ ಜೊತೆ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಕಾಂಬಿನೇಷನು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ, ಕೆಂಪು ಚಟ್ನಿ ಮತ್ತು ನೀರು ದೋಸೆ ರೆಸಿಪಿ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗಲೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಬರೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗಲೇ ವಿಡಿಯೋ ನೋಡ್ಬೋದು. ನಾನಿಲ್ಲಿ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ಚಟ್ನಿಗೆ ಕೆಂಪು ಮೆಣಸಿನ್ಕಾಯಿ ಅಂದರೆ ಹಣ್ಣಾಗಿರುತ್ತಲ್ವ, ಆ ಮೆಣಸಿನ್ಕಾಯಿನ ಹಾಕಿ ಹುರಿತಾ ಇದ್ದೀನಿ. ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿ ಬರುತ್ತೆ. ಇದು ನೀವು ಕೂಡ ಒಂದು ಸರಿ ಮಾಡಿಕೊಳ್ರಿ. ಇಲ್ಲಿ ನೋಡಿರಿ, ಮೆಣಸಿನ್ಕಾಯಿನ ಸ್ವಲ್ಪ ಹುರಿತಾ ಇದ್ದೀನಿ ನಾನು. ಹುರಿದ್ಬಿಟ್ಟು ಇಲ್ಲಿ ನೋಡಿರಿ, ಚಟ್ನಿಗೆ ಹಸಿ ತೆಂಗಿನಕಾಯಿ, ಪುಟಾಣಿ ಮತ್ತು ಹುರಿದಂಥ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ಉಪ್ಪು ಹಾಕಿದ್ದೀನಿ. ಇದನ್ನೆಲ್ಲದನ್ನು ಜಾರಿಗೆ ಹಾಕ್ಕೊಂಡು ಇವಾಗ ಸಣ್ಣಗೆ ಚಟ್ನಿ ಮಾಡ್ಕೊಂಬರ್ರಿ. ಸಣ್ಣಗೆ ಗ್ರೈಂಡ್ ಮಾಡಿರಿ. ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಚಟ್ನಿ. ನೋಡಿರಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿ ಆಯಿತು. ಇವಾಗ ಚಟ್ನಿಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಇಲ್ಲಿ ನಾನು ಮತ್ತೆ ಅದೇ ಕಡಾಯಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿ ಎಣ್ಣೆ ಬಿಸಿ ಆಗಲಿ. ಇವಾಗ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ರಿ. 2 ಸಿಡಿದ ಮೇಲೆ ಒಂದು ಅರ್ಧ ತುಂಡಷ್ಟು ಒಣಮೆಣಸಿನ್ಕಾಯಿ ಹಾಕ್ರಿ. ಜಾಸ್ತಿ ಏನು ಬೇಕಾಗೋದಿಲ್ಲ, ಅದು 1-2 ತುಂಡಷ್ಟೇ ಹಾಕಿಬಿಟ್ಟು ಇವಾಗ ಹಸಿ ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಡ್ರಿ. ಈ ಒಗ್ಗರಣೆನ ಮಾಡಿಟ್ಟಂಥ ಚಟ್ನಿಗೆ ಮೇಲ್ಗಡೆಯಿಂದ ಒಗ್ಗರಣೆ ಹಾಕಿಬಿಟ್ರೆ ಕೆಂಪು ಚಟ್ನಿ ರೆಡಿ. ಹಾಗಾದರೆ ದೋಸೆಗೆ ಏನು ಮಾಡೋದು ಅಂತ ನೋಡಿರಿ. ಇಲ್ಲಿ ನಾನು ರೇಷನ್ ಅಕ್ಕಿನ 2 ಗ್ಲಾಸ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಓವರ್ ನೈಟು ನೆನೆ ಇಟ್ಟಿದ್ದೆ. ಅಂದರೆ ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೆ. ನೀವು 2-3 ತಾಸು ನೆನೆಸಿದ್ರೂ ನಡೆಯುತ್ತೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಪೇಸ್ಟ್ ಮಾಡಿರಿ ನೈಸಾಗಿ. ಅಂದರೆ ಹಸಿಕಾಯಿ, ತೆಂಗಿನಕಾಯಿ ಸೂಸ್ಲ ಸ್ವಲ್ಪ ಹಾಕಿಬಿಟ್ಟು ಗ್ರೈಂಡ್ ಮಾಡಿರಿ. ಅಂದರೆ ನೀರು ದೋಸೆಗೆ ಒಳ್ಳೆ ಟೇಸ್ಟ್ ಇರುತ್ತೆ ಹಸಿ ತೆಂಗಿನಕಾಯಿ ಹಾಕಿ ರುಬ್ಬಿದರೆ. ಈಗ ನೋಡಿರಿ, ಯಾವ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ಇರಬೇಕು. ನೀರು ಆ್ಯಡ್ ಮಾಡಿಕೊಂಡು ಸರಿಯಾದ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರ್ರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಳ್ರಿ. ನೋಡಿರಿ, ಈ ರೀತಿ ನೀರಾಗಿ ಇರಬೇಕು ಹಿಟ್ಟು. ಇಲ್ಲಿ ತವಾನ ಬಿಸಿ ಮಾಡಿಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನ ತವಾಕ್ಕೆಲ್ಲ ಸ್ಪ್ರೆಡ್ ಮಾಡಿರಿ. ನೀವು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿಂದನೂ ಸಹಿತ ಎಣ್ಣೆನ ಹಚ್ಬೋದು. ಇವಾಗ ನೋಡಿರಿ, ತವಾ ಚೆನ್ನಾಗಿ ಕಾದಿದೆ. ತವಾ ಚೆನ್ನಾಗಿ ಕಾದ್ರೇ ದೋಸೆಗಳು ನೀಟಾಗಿ ಏಳುತ್ತೆ. ಇಲ್ಲಿ ಹಾಕೋಣ ದೋಸೆನ. ನೋಡಿರಿ, ಈ ಥರ ಹಾಕಬೇಕು. ಮಾಮೂಲಾಗಿ ನಾವು ದೋಸೆ ಹಾಕಿ ತಿರುಗಿಸ್ತೀವಲ್ಲ, ಹಾಗೆ ತಿರುಗಿಸ್ಬಾರ್ದು. ಈ ನೀರು ದೋಸೆಗೆ ಈ ಥರ ಹಿಟ್ಟು ಹಾಕಿಬಿಟ್ಟು ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಮುಚ್ಚಳ ಮುಚ್ಚೋಣ. ಅಂದರೆ 1 ನಿಮಿಷ ಮುಚ್ಚಳ ಮುಚ್ಚಿದರೆ ಮೇಲ್ಗಡೆಯಿಂದನೂ ಸಹಿತ ದೋಸೆ ಬೇಯುತ್ತೆ. ಯಾಕಂದರೆ ಈ ದೋಸೆನೇ ತಿರುಗಿಸಿ ಹಾಕಲ್ಲ ನಾವು, ಹಾಗಾಗಿ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆಯಿಂದನೂ ದೋಸೆ ಬೇಯೋ ಥರ ಮಾಡಬೇಕು. ಇಲ್ಲಿ ನೋಡಿರಿ, ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಸ್ವಲ್ಪ ಕೂಡ ಎಲ್ಲಿ ಅಂಟಿಕೊಂಡಿಲ್ಲ, ಎಲ್ಲಿ ಕಟ್ಟಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ದೋಸೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಮತ್ತೆ ಎಣ್ಣೆ ಹಚ್ಕೊಳ್ರಿ. ಆ ದೋಸೆ ತೆಗೆದಿಂದ ಮತ್ತು ಹಂಚಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಸವರ್ಬಿಟ್ಟು ಮತ್ತು ಹಿಟ್ಟು ತಗೊಂಡು ನಾವು ಮೊದಲು ತೋರಿಸಿದ್ನಲ್ಲ ಅದೇ ರೀತಿ ಹಾಕ್ರಿ. ನೋಡಿರಿ, ನೀವು ನಾನ್ ಸ್ಟಿಕ್ನಲ್ಲಾದರೂ ಮಾಡ್ಕೋಬೋದು, ಮತ್ತು ಐರನ್ ಕಾಸ್ಟ್ ತವ ಇದ್ರೂ ಮಾಡ್ಕೋಬೋದು. ಐರನ್ ಕಾಸ್ಟ್ ತವಾದಲ್ಲೇ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ನೀರು ದೋಸೆದು. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಬೇಯಕ್ಕೆ ಬಿಡೋಣ. ಇಲ್ಲಿ ಫಸ್ಟ್ ನಾನು ದೋಸೆ ಹಾಕಿದ್ನಲ್ವ, ಅದನ್ನು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ದೋಸೆ ಇದು, ಮತ್ತು ಕ್ವಿಕ್ಕಾಗಿ ಆಗುತ್ತೆ. ನೀವು ರಾತ್ರಿ ಅಷ್ಟೇ ನೆನೆ ಹಾಕಿಬಿಟ್ರೆ ಸಾಕು ಅಕ್ಕಿನ. ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂದು ಚಟ್ನಿ ಮಾಡ್ಕೊಬೋದು. ಅದ್ರ ಜೊತೆ ಕಾಯಿ ಬೆಲ್ಲ ಅಂತ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಇದೊಂದು ದೋಸೆನ ತೆಗೆದುಬಿಡೋಣ. ನೋಡಿರಿ, ನೀರು ದೋಸೆ ಇವಾಗ ರೆಡಿ ಆಯಿತು ಕೆಂಪು ಚಟ್ನಿ ಜೊತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ತಪ್ಪದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.